ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದಕ್ಕಿಂತ ಮುಂಚಿತವಾಗಿ ನಾನು ಈಶಾನ್ಯ ದಿಕ್ಕಿನ ಬಗ್ಗೆ ಕುತ್ತುಗಳು ಬಂದರೆ ಏನಾಗುತ್ತೆ, ಅದರಿಂದ ನಮ್ಮ ಮೇಲೆ ಆಗುವ ಪರಿಣಾಮಗಳೇನು, ಯಾವ್ಯಾವ ರೀತಿ ತೊಂದರೆಗಳಾಗುತ್ತವೆ ಅನ್ನೋದನ್ನ ಇದಕ್ಕಿಂತ ಮುಂಚಿತವಾಗಿ ಕೊಟ್ಟಿದ್ದೇನೆ. ಈಗ ಉಳಿದ ದಿಕ್ಕುಗಳ ಬಗ್ಗೆ ಕುತ್ತುಗಳು ಬಂದರೆ ನಮ್ಮ ಮೇಲೆ ಯಾವ ರೀತಿ ಆಗತ್ತೆ ಮತ್ತು ಏನೇನೋ ತೊಂದರೆಗಳಾಗುತ್ತದೆ, ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ತಾವು ಯಾವುದೇ ಒಂದು ಜಾಗವನ್ನು ಖರೀದಿ ಮಾಡೋಕ್ಕಿಂತ ಮುಂಚಿತವಾಗಿ ವಾಸ್ತುವಿನಿಂದ ಏನೆಲ್ಲ ತೊಂದರೆಗಳು ಬರುತ್ತವೆ ಅನ್ನೋದನ್ನ ತಾವು ಪರಿಶೀಲನೆ ಮಾಡಿಬಿಟ್ಟು ಆ ಜಾಗವನ್ನ ಖರೀದಿ ಮಾಡುವುದು ಒಳ್ಳೆಯದು. ಅಲ್ಲಿ ಯಾವ ದಿಕ್ಕಿಗೆ ಕುತ್ತು ಬಂದಿದೆ, ಯಾವ ದಿಕ್ಕಿಗೆ ಜಾಗ ಬೆಳೆದಿದೆ, ಅದರಿಂದ ಏನು ತೊಂದರೆಗಳಾಗುತ್ತವೆ ಎಲ್ಲ ಮುಂದಾಲೋಚನೆಯಾಗಿ ಅದರ ಬಗ್ಗೆ ತಿಳಿದುಕೊಂಡು ನಂತರ ತಾವು ಆ ಸೈಟ್ಗಳನ್ನ ಖರೀದಿಸಿದರೆ ಅಲ್ಲಿ ಒಳ್ಳೆಯ ಸುಖ ಜೀವನ, ಶಾಂತಿ ಜೀವನವನ್ನ ನಾವು ಅನುಭವಿಸಬಹುದು. ಅಲ್ಲಿ ತೊಂದರೆಗಳು ಇಟ್ಟುಕೊಂಡು ನಾವು ಮನೆ ಕಟ್ಟಿದಾಗ, ಮನೆ ಕಟ್ಟಿ ಆ ಮನೆಗೆ ಹೋದಾದ ಮೇಲೆ ಅನುಭವಿಸೋಕ್ಕಿಂತ ಮುಂಚಿತವಾಗಿಯೇ ಪ್ರತಿಯೊಂದು ಅದರ ಬಗ್ಗೆ ತಿಳಿದುಕೊಂಡು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಂತರ ಖರೀದಿ ಮಾಡಿ ಆ ಜಾಗದಲ್ಲಿ ಮನೆ ಕಟ್ಟಿದರೆ ಒಳ್ಳೆಯ ಜೀವನವನ್ನ ಸಾಗಿಸಬಹುದು. ಪೂರ್ವ ಮತ್ತು ಆಗ್ನೇಯ ದಿಕ್ಕಿಗೆ ಕುತ್ತುಗಳು ಬಂದರೆ ಏನಾಗತ್ತೆ, ಅದು ಯಾರ ಮೇಲೆ ಪ್ರಭಾವಗಳು ಬೀರುತ್ತೆ ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ಕಾದು ನೋಡೋಣ. ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ ಮತ್ತು ಈಶಾನ್ಯ. ಇದಕ್ಕಿಂತ ಮುಂಚಿತವಾಗಿ ನಾವು ಈಶಾನ್ಯ ದಿಕ್ಕಿನಲ್ಲಿ ಕುತ್ತುಗಳು ಬಂದರೆ ಏನು ಪ್ರಭಾವಗಳು ನಮ್ಮ ಮೇಲೆ ಆಗತ್ತೆ ಅನ್ನೋದನ್ನ ನಾನು ವಿವರವಾಗಿ ತಿಳಿಸಿದ್ದೇನೆ. ಯಾವ ದಿಕ್ಕಿಗೆ ಇದು ದೃಷ್ಟಿಗಳನ್ನ ಬೀಳಿಸ್ತಾ ಇರುತ್ತಲ್ಲ ಆ ಸ್ಥಾನದಿಂದ ನಮಗೆ ತೊಂದರೆಗಳಾಗುತ್ತವೆ. ಇವಾಗ ಪೂರ್ವ ದಿಕ್ಕಿನಲ್ಲಿ ಕುತ್ತು ಬಂದಾಗ ಅಥವಾ ರೋಡು ಬಂದಾಗ ಈ ದಿಕ್ಕಿನಲ್ಲಿ ಮನೆ ಯಜಮಾನ ಯಾರಿರ್ತಾರಲ್ಲ ಆ ಮನೆ ಯಜಮಾನರಿಗೆ ಎಲ್ಲ ರೀತಿ ತೊಂದರೆಗಳು ಆಗುತ್ತವೆ. ಅನಾರೋಗ್ಯ ಸಮಸ್ಯೆಗಳಾಗಬಹುದು, ಅಪಘಾತಗಳು ಸಂಭವಿಸುವಂತಹದ್ದಾಗಬಹುದು, ನಂತರ ಅವರು ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿಗಳ ಕಾಣದೇ ಇರುವಂತಹದ್ದಾಗಬಹುದು, ಪ್ರತಿಯೊಂದರಲ್ಲಿಯೂ ಲಾಸ್ ಆಗುವಂತಹದ್ದಾಗಬಹುದು. ಹೀಗಾಗಿ ಈ ಮನೆ ಯಜಮಾನರು ಇಲ್ಲಿ ಅಪ್ರಯೋಜಕರಾಗುವಂಥದ್ದು. ಈ ರೀತಿಯಾಗಿ ಪೂರ್ವ ದಿಕ್ಕಿನಲ್ಲಿ ಏನಾದರೂ ಕುತ್ತು ಬಂದಾಗ ಆ ಮನೆ ಯಜಮಾನರಿಗೆ ತುಂಬಾ ತೊಂದರೆಗಳು ಆಗುತ್ತವೆ. ಅದೇ ರೀತಿ ನಾವು ಆಗ್ನೇಯ ದಿಕ್ಕವನ್ನ ತಗೊಂಡಾಗ, ಆಗ್ನೇಯ ದಿಕ್ಕು ಅಂತಂದ್ರೆ ಪೂರ್ವ ಆಗ್ನೇಯ ಆಗ್ಬಹುದು ಅಥವಾ ದಕ್ಷಿಣ ಆಗ್ನೇಯ ಆಗ್ಬಹುದು, ಯಾವುದೇ ಒಂದು ದಿಕ್ಕಿನ ಕಡೆಗೆ ಕುತ್ತುಗಳು ಬಂದರೆ ಈ ಕುತ್ತುಗಳಿಂದ ಆಗುವ ವ್ಯತ್ಯಾಸ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಚಂದ್ರ ಗ್ರಹ ಇರುತ್ತೆ. ಇದಕ್ಕೆ ಅಧಿಪತಿ ಅಗ್ನಿದೇವ ಅಧಿಪತಿ ಆಗಿರುತ್ತಾರೆ. ಈ ಸ್ಥಾನದಲ್ಲಿ ಸಂತಾನ, ಎಷ್ಟನೇ ಸಂತಾನ, ಯಾವ ರೀತಿ ಸಂತಾನದ ಮೇಲೆ ತೊಂದರೆಗಳಾಗುತ್ತೆ ಅಂತ ನಾವು ತಗೊಂಡಾಗ ಇಲ್ಲಿ ಆಗ್ನೇಯ ದಿಕ್ಕಿಗೆ ಎರಡನೇ ಸಂತಾನ, ಹೆಣ್ಣಾಗಬಹುದು ಅಥವಾ ಗಂಡಾಗಬಹುದು, ಆ ಎರಡನೇ ಸಂತಾನದ ಮೇಲೆ ಪ್ರಭಾವ ತುಂಬಾ ಕೆಟ್ಟದಾಗಿ ಆಗತ್ತೆ. ಅದಲ್ಲದೆ ಈ ಸ್ಥಾನದಲ್ಲಿ ನಾವು ಅಕ್ಷರ ಬಲದಿಂದ ತಗೊಂಡಾಗ ಈ ಸ್ಥಾನದಲ್ಲಿ ಕ, ಖ, ಗ, ಘ ನ ಈ ಅಕ್ಷರ ಇದ್ದವರು ಅಥವಾ ಈ ಹೆಸರ ಇದ್ದಂಥವರಿಗೆ ಇಲ್ಲಿ ತುಂಬಾ ತೊಂದರೆಗಳು ಉಂಟಾಗುತ್ತವೆ. ಅದಲ್ಲದೆ ಇದು ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಸ್ಥಾನವಾಗಿರುವುದರಿಂದ ಈ ಸ್ಥಾನದಲ್ಲಿ ನಾವು ಸಪ್ತ ಚಕ್ರಗಳು, ನಮ್ಮ ಬಾಡಿಯಲ್ಲಿ ಸಪ್ತ ಚಕ್ರಗಳು ವರ್ಕ್ ಆಗ್ತಾ ಇರ್ತವೆ. ಆ 7 ಚಕ್ರಗಳಲ್ಲಿ ಇಲ್ಲಿ ಮಣಿಪೂರಕ ಚಕ್ರ ಬರುವಂಥದ್ದು. ಮಣಿಪೂರಕ ಚಕ್ರ ಅನ್ನೋದು ನಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಂದಾಗ ಅಲ್ಲಿ BP ಆಗ್ಬಹುದು, ಅಥವಾ ಅವರ ಗರ್ಭಚೀಲಕ್ಕೆ ಸಂಬಂಧಪಟ್ಟಂತ ಆಗಬಹುದು, ಅಥವಾ ಕಿಡ್ನಿ ಸ್ಟೋನ್ಸ್ಗಳಾಗುವಂತಹದ್ದಾಗಬಹುದು. ಇದೇ ರೀತಿ ಈ ಮನೆಯ ಹೆಣ್ಣು ಮಗಳು ಅಥವಾ ಆ ಮನೆಯ ಯಜಮಾನತೆ ಆಗಬಹುದು. ಆ ಯಜಮಾನತೆ ಮೇಲೆ ಈ ರೀತಿ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ತುಂಬಾ ಉದ್ಭವ ಆಗುತ್ತೆ. ಸಪೋಸ್ ಈ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ, ಬರೀ ಗಂಡು ಮಕ್ಕಳೇ ಇದ್ದಾರೆ ಇಬ್ರು ಅಂದಾಗ ಈ ಮನೆಯ ದೊಡ್ಡ ಸೊಸೆಯ ಮೇಲೆ ಅದು ಪ್ರಭಾವವನ್ನ ಬೀರುತ್ತೆ. ಆ ಸೊಸೆ ಕೂಡ ಇದೇ ರೀತಿ ತೊಂದರೆಗಳಾಗುವಂಥದ್ದು. ಇದಕ್ಕೆ ನಾವು ಯಾವ ರೀತಿಯಾಗಿ ಇದಕ್ಕೆ ಯಾವುದೇ ರೀತಿ ನಮಗೆ ಸೊಲ್ಯೂಷನ್ ಇಲ್ವಾ ಅಥವಾ ಏನು ಪರಿಹಾರಗಳಿಲ್ವಾ ಅಂತ ನಾವು ವಿಚಾರ ಮಾಡುವಾಗ ಇದಕ್ಕೆ ಪರಿಹಾರ ಇದೆ. ಅದನ್ನ ಯಾವ ರೀತಿ ಮಾಡಿಕೊಳ್ಳಬೇಕಂತಂದ್ರೆ, ಈ ಸ್ಥಾನದಲ್ಲಿ ನಮ್ಮ ಮನೆಗೆ
ಎಷ್ಟು ರೋಡ್ ಕುತ್ತು ಬರ್ತಾ ಇರುತ್ತಲ್ಲ ಆ ಸ್ಥಾನಗಳಲ್ಲಿ ಈ ಸ್ಥಾನದಲ್ಲಿ ಒಂದು ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತೀವಿ ಅಥವಾ ಭೂತ ಕನ್ನಡಿ ಅಂತ ಕೂಡ ಅದಕ್ಕೆ ನಾವು ಹೇಳ್ತೇವೆ. ಈ ಸ್ಥಾನದಲ್ಲಿ ಒಂದು ದೂರದಾಗಿ ಈ ರೀತಿ ಒಂದು ಕಾನ್ವೆಕ್ಸ್ ಮಿರರ್ ಅನ್ನ ಈ ಸ್ಥಾನದಲ್ಲಿ ಹಾಕಬೇಕು. ಇದು ಪೂರ್ವ ಆಗ್ನೇಯ ಸ್ಥಾನದಲ್ಲಿದ್ದಾಗ ಈ ಭಾಗಕ್ಕೆ ಈ ಕನ್ನಡಿಯನ್ನ ಹಾಕಬೇಕು. ಅದೇ ರೀತಿ ಇದು ದಕ್ಷಿಣ ಆಗ್ನೇಯದಲ್ಲಿ ಏನಾದ್ರೂ ಕುತ್ತು ಬಂದಾಗ ಈ ಸ್ಥಾನದಲ್ಲಿ ಇದನ್ನ ಕಾನ್ವೆಕ್ಸ್ ಮಿರರ್ ಅನ್ನ ಇಲ್ಲಿ ಅಳವಡಿಸಬೇಕು. ಅದಲ್ಲದೆ ಇನ್ನೂ ಒಂದು ವಿಚಾರ ಹೇಳಬೇಕಂತಂದ್ರೆ ಇದನ್ನ ಅಶೋಕ ಮರಗಳು ಅವು ಏನಾಗತ್ತಂದ್ರೆ ಉದ್ದವಾಗಿ ನೀಟಾಗಿ ಬೆಳಿತಾ ಹೋಗ್ತವೆ. ಅವು ಯಾವುದೇ ರೀತಿ ಜಾಸ್ತಿ ಸ್ಪ್ರೆಡ್ ಆಗಲ್ಲ, ಅಗಲವಾಗಿ ಆಗಲ್ಲ. ಮತ್ತೆ ಅದರ ತಾಯಿ ಬೇರು ಕೂಡ ನೀಟಾಗಿ ಒಂದೇ ರೀತಿ ಹೋಗುತ್ತೆ. ಇದರಿಂದ ಯಾವುದೇ ರೀತಿ ನಮ್ಮ ಮನೆಗಾಯ್ತು ಅಥವಾ ನಮ್ಮ ಕಾಂಪೌಂಡಿಗಾಯ್ತು ಯಾವುದೇ ರೀತಿ ತೊಂದರೆಗಳಾಗಲ್ಲ. ಇಲ್ಲಿ ನಾವು ಏನ್ ಮಾಡ್ಬೋದು, ಒಂದು 2 ಅಥವಾ 3 ಅಡಿಗೆ ಒಂದೊಂದಂತೆ ಈ ಸ್ಥಾನಗಳಲ್ಲಿ ಒಂದೊಂದು ಅಶೋಕ ಮರಗಳನ್ನು ನೆಟ್ಟಾಗ ಇಲ್ಲಿ ಬರುವಂತ ಹೋಗುವಂತ ಜನರ ದೃಷ್ಟಿಗಳೆಲ್ಲವೂ ಈ ಮರಗಳ ಮೇಲೆ ಬಿದ್ದಾಗ ಅಥವಾ ಈ ಕಾನ್ವೆಕ್ಸ್ ಮಿರರ್ ಮೇಲೆ ಬಿದ್ದಾಗ ಈ ದೃಷ್ಟಿಗಳು ಎಲ್ಲ ಮರಗಳ ಮೇಲೆ ಅಥವಾ ಕಾನ್ವೆಕ್ಸ್ ಮಿರರ್ ಮೇಲೆ ಹೋದಾಗ ಈ ಮನೆಗೆ ಆಗುವ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗತ್ತೆ. ಅದೇ ರೀತಿಯಾಗಿ ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಕೂಡ ಅಷ್ಟೇ ಈ ಸ್ಥಾನದಲ್ಲಿ ಒಂದು ಕಾನ್ವೆಕ್ಸ್ ಮಿರರ್ ಹಾಕಬಹುದು. ಅಥವಾ ಅದೇ ರೀತಿ ನಾವು ಅಶೋಕ ಗಿಡಗಳನ್ನ ಇಲ್ಲಿ 2.5 ಒಂದು 3 ಅಡಿಗೆ ಒಂದೊಂದಂತೆ ಈ ಸ್ಥಾನದಲ್ಲಿ ನಮ್ಮ ರೋಡ್ ಮನೆಗೆ ಎಷ್ಟು ಅಗಲವಾಗಿ ಬಂದಿರುತ್ತಲ್ಲ ಅಷ್ಟು ಅಗಲವಾಗಿ ಈ ಸ್ಥಾನದಲ್ಲಿ ನಾವು ಮರಗಳನ್ನ ನೆಟ್ಟಾಗ ಅವು ಮರಗಳು ಎತ್ತರವಾಗಿ ಬೆಳೆದಾಗ ಇಲ್ಲಿ ಓಡಾಡುವಂತಹ ಜನರ ದೃಷ್ಟಿಗಳು ಅಥವಾ ಇಲ್ಲಿ ಬರುವಂತಹ ಫೋರ್ಸ್ ಆಗಿ ಬರುವಂತಹದ್ದು ಏನು ಋಣಾತ್ಮಕ ಶಕ್ತಿಗಳನ್ನು ಏನ ಮಾಡತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಹೀಗಾಗಿ ಈ ಸ್ಥಾನದಿಂದ ಆಗುವಂತ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಇವು ಕಂಟ್ರೋಲ್ ಆಗ್ತಾ ಬರುತ್ತೆ. ಈ ರೀತಿಯಾಗಿ ನಾವು ಆಗ್ನೇಯ ದಿಕ್ಕಿನಲ್ಲಿ ಏನಾದ್ರೂ ಕುತ್ತುಗಳು ಬಂದರೆ ಯಾವ ರೀತಿ ಅದನ್ನ ಪರಿಹಾರ ಮಾಡಿಕೊಳ್ಳಬೇಕು ಮತ್ತು ಇದರಿಂದ ಯಾವ ರೀತಿ ನಮಗೆ ತೊಂದರೆಗಳು ಆಗುತ್ತವೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿವಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಇದನ್ನ ನೋಡಿ ನೀವಾಗಿ ತಿಳಿದುಕೊಳ್ಳಿ. ನಂತರ ನಿಮ್ಮ ಮನೆಗೆ ಯಾವುದೇ ರೀತಿ ಈ ರೀತಿಯಾಗಿ ಕುತ್ತುಗಳು ಬಂದಾಗ ಯಾವ ರೀತಿ ಅದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನೋದನ್ನ ಈ ವಿಡಿಯೋಗಳ ಮುಖಾಂತರ ನೀವು ತಿಳಿದುಕೊಳ್ಳಬಹುದು. ಅದಲ್ಲದೆ ನೀವು ಯಾವುದೇ ಒಂದು ಜಾಗವನ್ನ ಅಥವಾ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚಿತವಾಗಿ ಒಬ್ಬ ವಾಸ್ತು ತಜ್ಞರನ್ನ ಸಂಪರ್ಕಿಸಿ ಅವರ ಮುಖಾಂತರ ನೀವು ಆ ಜಾಗವನ್ನಾಯ್ತು ಅಥವಾ ಆ ಸೈಟನ್ನಾಯ್ತು ಒಂದು ಸರಿ ಪರೀಕ್ಷಿಸಿ ನಂತರ ಅಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆಗಳ ಇಲ್ಲ ಇದನ್ನ ತೆಗೆದುಕೊಂಡು ಇಲ್ಲಿ ಮನೆ ಕಟ್ಟಿದರೆ ನಾವು ಚೆನ್ನಾಗಿ ಇರಬಹುದು ಅನ್ನೋ ಒಂದು ನಿಮ್ಮಲ್ಲಿ ಭರವಸೆ ಬಂದಾಗ ಆ ಸೈಟವನ್ನು ನೀವು ಪರ್ಚೇಸ್ ಮಾಡುವುದು ಉತ್ತಮ. ಮಾಡೋಕ್ಕಿಂತ ಮುಂಚಿತವಾಗಿ ನೀವು ವಾಸ್ತು ತಜ್ಞರನ್ನ ಸಂಪರ್ಕಿಸಿ. ಇಷ್ಟು ವಿಡಿಯೋಗಳಲ್ಲಿ ಯಾರನ್ನ ನಂಬುವುದು ಯಾರನ್ನ ಬಿಡುವುದು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅನ್ನೋ ಒಂದು ನಿಮ್ಮಲ್ಲಿ ಕಲ್ಪನೆಗಳ ಏನಾದರೂ ಇತ್ತಂದ್ರೆ ನೀವು ಎಲ್ಲರ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಅವರಲ್ಲಿ ಯಾರಿಂದ ನಮಗೆ ಅನುಕೂಲತೆಗಳು ಜಾಸ್ತಿ ಆಗುತ್ತವೆ, ಯಾರಿಂದ ನಮಗೆ ಸತ್ಯತೆಗಳನ್ನು ತಿಳಿತಾ ಇದೆ ಅನ್ನೋದನ್ನ ಅರಿತುಕೊಂಡು ಅಂತ ವಾಸ್ತು ತಜ್ಞರನ್ನ ನೀವು ಸಂಪರ್ಕಿಸಿ ನಿಮ್ಮಲ್ಲಿರುವ ಸಮಸ್ಯೆಗಳಿಗೆ ದಾರಿಗಳನ್ನ ಹುಡುಕಿಕೊಂಡು ನೀವು ಅಲ್ಲಿ ಮನೆ ಕಟ್ಟಿಕೊಂಡು ಸುಖ ಸಂತೋಷದಿಂದ ಬಾಳೋದು. ವೀಕ್ಷಕರೇ, ಈ ಸಂಚಿಕೆ ನಿಮ್ಮಲ್ಲಿ ಇಷ್ಟ ಆದಾಗ ಇದನ್ನ ನಿಮ್ಮ ಸಂಬಂಧಿಕರಿಗಾಯ್ತು ಅಥವಾ ನಿಮ್ಮ ಸ್ನೇಹಿತರಿಗಾಯ್ತು ಇದನ್ನ ಹಂಚಿಕೊಳ್ಳಿ. ಅವರಲ್ಲಿರುವ ವಾಸ್ತು ಸಮಸ್ಯೆಗಳು ಏನಾದರೂ ಇದ್ದರೂ ಅವರಿಗೆ ತಿಳುವಳಿಕೆ ಬಂದು ಬದಲಾವಣೆ ಮಾಡಿಕೊಂಡು ಅವರಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬಂದು ಒಂದು ಒಳ್ಳೆ ಸುಖ ಜೀವನವನ್ನು ಸಾಗಿಸಲಿ ಅಂತ ಆಶಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದಗಡೆಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.